ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ. ತಮ್ಮ ಹೆಸರು? ಡಾಕ್ಟರ್ ಪಿ ಎಸ್ ಮಹೇಶ್ ಅಂತ. ಯಾವ ಬ್ಯಾಚು? 1974-75 ಬಿಲಿಪ್ ಸೈನ್ಸು, 1976-77 ಮಾಸ್ಟರ್ ಡಿಗ್ರಿ. ಸರ್, ನಿಮಗೆ ನೀವು ಓದಂಥ ದಿನಗಳ ಬಗ್ಗೆ ನೀವು ಒಂದೆರಡು ಮಾತು ಹೇಳಬೇಕು ಅಂತ ನಾನು ಕೇಳ್ತೀನಿ. ಅದ್ರ ಜೊತೆಗೆ ನಿಮಗೆ ಪಾಠ ಹೇಳ್ಕೊಡ್ತಾ ಇದ್ದಂಥ ಪ್ರಾಧ್ಯಾಪಕರು ನಾನು ಈ ಟೈಮ್ನಲ್ಲಿ ನೀವು ನೆನೆಸ್ಕೋಬೇಕು, ಆಮೇಲೆ ನಿಮ್ಮ ಸ್ನೇಹಿತರು ನೆನೆಸ್ಕೋಬೇಕು ಅಂದರೆ, ಆಮೇಲಿಂದ ಈ ಡಿಪಾರ್ಟ್ಮೆಂಟ್ ಬಗ್ಗೆ ಏನಾದ್ರು ಹೇಳಬೇಕು ಅಂತ ಅನಿಸಿದರೆ ಒಂದು 2 ನಿಮಿಷಗಳ ಕಾಲದಲ್ಲಿ ಒಂದು ನಿಮ್ಮ ಹೇಳ್ಕೊಡಿ. ಅದು ನಾವು ಮೊದಲನೇ ಸಾರಿ ಗ್ರಂಥಾಲಯ ಹೋಗಿ ಬಂದಾಗ ನಮಗೆ ಇದ್ರ ಬಗ್ಗೆ ಯಾವ ಮಾಹಿತಿನೂ ಇರಲಿಲ್ಲ. ಆವಾಗ ನಮ್ಮ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಪಿ ಕೆ ಪಾಟೀಲರು, ಪ್ರೊಫೆಸರ್ ಖಾನ್ ಸಾಹೇಬರು, ಸುಬ್ರಹ್ಮಣ್ಯಂ ಅವರು, ಪೊಂಗಣ್ಣಯ್ಯ ಅವರು ಹಾಗೂ ನಾಗಪ್ಪನವರು ನಮಗೆಲ್ಲ ಸೂಕ್ತ ಮಾರ್ಗದರ್ಶನ ಮಾಡಿ ನಮಗೆ ಆ್ಯಕ್ಚುಲಿ ನಾವು ಒಂಥರ ಹ್ಯಾಂಡ್ ಥರ ಬಂದಿದ್ದು ಇಲ್ಲಿ ಒಂದು ಬೇಸಿಕ್ ಡಿಗ್ರಿ BSc ಮುಗಿಸ್ಕೊಂಡು. ಅವಾಗಿದು ನಮ್ಮದು ಹೊಸ ಫೀಲ್ಡು. ಅದರಲ್ಲಿ ಅವರು ಎಲ್ಲವನ್ನು ನಮಗೆ ಯಾವ ರೀತಿಯಾದಂಥ ಒಂದು ತೊಂದರೆ ಆಗದಂಗೆ ಒಂದು ಶಿಸ್ತು, ಒಂದು ಸಂಯಮ ಯಾವ ರೀತಿ ಕಲಿಸ್ಬೇಕು ಅಂತಕ್ಕಂಥದ್ದನ್ನು ಅವರು ನಮಗೆ ಪ್ರತಿಯೊಂದು ಒಂದೊಂದು ಘಟ್ಟದಲ್ಲಿ ಸಹಿತ ನಮ್ಮ ಜೊತೆಗೆ ಅವರು ಜೊತೆಗಿದ್ದು ನಮ್ಮ ಜೊತೆಗೂಡಿ ನಮಗೆ ಇವತ್ತಿನ ದಿವಸ ನಾವೇನಾದರೂ ಒಂದು ಪ್ರೊಫೆಷನ್ನಲ್ಲಿ ಇವತ್ತು ಸಾಧನೆ ಮಾಡಿದ್ದೀವಿ ಅಂದರೆ ಅವರ ಒಂದು ಮೂಲ ಒಂದು ಕಾರಣದಿಂದ. ಸ್ವಲ್ಪ ದಿವಸ ರಾಘವನ್ನವರು ನಮ್ಮ ಜೊತೆ ಟೀಚರ್ ಆಗಿದ್ದರು. ನಂತರ ಅವರು ಚೆನ್ನೈ ಮಡ್ರಾಸ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗೋದ್ರು. ಅದಾದ ನಂತರ ಮಾಸ್ಟರ್ ಡಿಗ್ರಿ ಮಾಡುವಾಗ ಈ ಪ್ರೊಫೆಸರ್ ಶಾಲಿನಿ ಅವರು ನನಗಿನ್ನೂ 1 ವರ್ಷ ಸೀನಿಯರ್ ಅವರು. ನಾನು BLib ಮಾಡುವಾಗ ಅವರು MLBC ಮಾಡ್ತಾಯಿದ್ರು. ಬಟ್ ನಾನು MLBC ಮಾಡೋಕ್ಕೆ ಬಂದಾಗ ಅವರು ನನಗೆ ಟೀಚರಾಗಿ ಅವರು ಫಸ್ಟ್ ನಾನು ಮೆಡಿಕಲ್ ಲೈಬ್ರರಿ ಇನ್ಫಾರ್ಮೇಷನ್ ಸಿಸ್ಟಮ್ ನಾನೇ ಫಸ್ಟ್ ತೊಗೊಂಡಿದ್ದು ಕ್ಯಾಂಡಿಡೇಟು. ಸೊ ಅವರು ಏನೂ ಐಡಿಯಾ ಇರಲಿಲ್ಲ. ಅವರು ಒಂದು 10 ದಿವಸ ಇಲ್ಲಿಂದ ರಜೆ ಹಾಕ್ಬಿಟ್ಟು ಹೋಗಿ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರು ಪ್ರಿಪೇರ್ ಆಗಿ ಬಂದು ನನಗೆ ಪಾಠವನ್ನು ಮಾಡಿದರು. ಇದನ್ನು ನೋಡಿದರೆ ದಟ್ ಶೋಸ್ ದಿ ಕಮಿಟ್ಮೆಂಟ್ ಆಫ್ ದಿ ಟೀಚರ್ ಟು ಎ ಸ್ಟೂಡೆಂಟ್. ಸೊ ಹಾಗಾಗಿ ನಮಗೆ ಅದರಿಂದ ಏನು ನಮಗೆ ಆ ಬೇಸಿಕ್ ಫೌಂಡೇಶನ್ ಏನು ಕೊಟ್ಟರು, ಅದರಿಂದ ನಾವು ಹೋಗ್ಬಿಟ್ಟು JJ ಮೆಡಿಕಲ್ ಕಾಲೇಜಲ್ಲಿ, ಆ್ಯಕ್ಚುಲಿ ನಾನು JJ ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದಂಥವನು. BLibC ಮಾಡುವಾಗ ರಜೆ ಹಾಕ್ಕೊಂಬಂದು BLib ಸೈನ್ಸ್ ಮಾಡಿದೆ. ಮಾಸ್ಟರ್ ಡಿಗ್ರಿಗೆ ಅವರೇ ಡೆಪ್ಯೂಟ್ ಮಾಡಿ ಕಳಿಸಿದ್ರು. ಅಲ್ಲಿಂದ ಮಾಡಿದ ಮೇಲೆ ನಾನು ಡೆಲ್ಲಿನಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಮೆಡಿಕಲ್ ಲೈಬ್ರರಿನಲ್ಲಿ, NIHFW ಅಲ್ಲಿ ಹೆಚ್ಚಿನ ಟ್ರೈನಿಂಗನ್ನು ಹೆಲ್ತ್ ಸೈನ್ಸ್ ಲೈಬ್ರರಿನಲ್ಲೇ ಮಾಡಿ ಈಗ ಸುಮಾರು 44 ವರ್ಷಗಳಿಂದ JJ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. 1983-84 ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ದು ಫೆಲೋಶಿಪ್ ತೊಗೊಂಡು ನಾನು 9 ತಿಂಗಳು ಅಮೇರಿಕಾ ಪ್ರವಾಸ ಮತ್ತು 1 ತಿಂಗಳು UK ಪ್ರವಾಸ ಮಾಡಿಕೊಂಡು ಅಲ್ಲಿ ಕಲ್ತಿದ್ದಂಥ ಎಲ್ಲವನ್ನು ಇಲ್ಲಿ ಬಂದು ಈಗ ನಮ್ಮ JJ ಮೆಡಿಕಲ್ ಕಾಲೇಜ್ ಏನು ಇವತ್ತು ಹೆಲ್ತ್ ಸೈನ್ಸ್ ಕಾಲೇಜ್ ಇದೆ, ಅದು ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಲೈಬ್ರರಿ ಅನ್ನೋ ಒಂದು ಹೆಸರಿದೆ. ಅದಕ್ಕೆಲ್ಲ ಮೂಲ ಕಾರಣ ಅಂದರೆ ನಮ್ಮ ಗುರುಗಳು ಹಾಕ್ಕೊಟ್ಟಂಥ ಒಂದು ಪಾಠ, ಅವರು ತೋರಿಸಿರ್ತಕ್ಕಂಥ ಒಂದು ನಮ್ಮ ಮೇಲಿನ ಒಂದು ಪ್ರೀತಿ. ಸ್ವಂತ ಮಕ್ಕಳ ಥರ ಅವ್ರು ನೋಡಿಕೊಂಡ್ರು. ಯಾಕಂದರೆ ನಾನು ಇಲ್ಲಿ ಓದಕ್ಕೆ ಬಂದಾಗ ನನಗೆ 21 ವರ್ಷ. ಆವಾಗ ತಾನೇ ಡಿಗ್ರಿ ಮುಗಿಸ್ಕೊಂಡ್ಬಿಟ್ಟು ಫಸ್ಟ್ ಟೈಮ್ ಮನೆ ಬಿಟ್ಟು ಇಲ್ಲಿ ಬಂದಿದ್ದೆ ನಾನು. ಹಾಸ್ಟೆಲಲ್ಲಿದ್ದಾಗ ಅವರು ಹೆಚ್ಚಿನ ಮಗನ ಥರನೂ ಅದಕ್ಕಿಂತ ಜಾಸ್ತಿನೇ ಅವ್ರು ಮಾಡಿ ನಮ್ಮನ್ನು ಭಾಳ ಪ್ರೀತಿ ಮಾಡಿ ಅವರಿಗೆ ಗೊತ್ತಿರೋದನ್ನೆಲ್ಲೂ ಬಟ್ ಭಾಳ ಸ್ಟ್ರಿಕ್ಟಾಗಿ ಡಿಸಿಪ್ಲಿನಾಗಿ ನಮಗೆ ಪಾಠ ಹೇಳ್ಕೊಡೋರು. ಏನೇ ನಮಗೆ ತೊಂದರೆ ಬಂದ್ರೂ ಅವರು ಭಾಳ ಡಿಸಿಪ್ಲಿನಿಂದ, ತಾಳ್ಮೆಯಿಂದ, ಒಂದು ದಿವಸನೂ ಬೇಜಾರು ಮಾಡ್ಕೊಳ್ದ ಹಾಗೆ ಎಲ್ಲ ವಿಧದಲ್ಲಿಯೂ ಈಗಿನ ವಿದ್ಯಾಭ್ಯಾಸ ಕಂಪೇರ್ ಮಾಡಿದರೆ ನಾವು ಏನು ಬೇಸಿಕ್ ಅವರು ನಮಗೆ ಕಲಿಸ್ಕೊಟ್ರು ಅದು ಇವತ್ತು ನಮ್ಮ ಪ್ರೊಫೆಷನಲ್ ಲೈಫಲ್ಲಿ ನಮ್ಗೆ ಎಷ್ಟು ಹೆಲ್ಪ್ ಆಯಿತು ಅಂತ ಈಗ ಅರ್ಥ ಆಗ್ತದೆ. ಅವಾಗ ಎಲ್ಲರೂ ಅಂತ ಇದ್ದರು, ಏನು ನೀವು ಲೈಬ್ರರಿಯವರು ಯಾವಾಗ ನೋಡೋ ಓದ್ತೀವಿ, ಲೈಬ್ರರಿಗೆ ಇರ್ತೀರಿ ಅಂತೀರಿ, ನಾವೇ ಆರಾಮಾಗಿ ಅಡ್ಡಾಡ್ತಾ ಇರ್ತೀವಿ, ನಿಮಗೇನು ಅಂತ. ನಮ್ಗೆ ಆ ಥರ ಶೆಡ್ಯೂಲ್ ಇರ್ತಿತ್ತು. ಫುಲ್ ಟೈಟ್ ಶೆಡ್ಯೂಲ್ ಮಾಡಿ ಅವರು ಅದಕ್ಕೆ ತಿಳಿದಿದ್ದೆಲ್ಲ ಹೇಳ್ಕೊಟ್ರು. ಅದು ನಮಗೆ ತುಂಬ ಸಹಾಯ ಆಗಿದೆ. ಇವತ್ತಿಗೂ ನಮ್ಮ ಗುರುಗಳಿಗೆ ಅದರಲ್ಲಿ ಈಗ ಪಾಟೀಲರು, ಸುಬ್ರಹ್ಮಣ್ಯಂ ಅವರು, ಪೊಂಗಣ್ಣಯ್ಯವರು ಇಲ್ಲ, ನಾಗಪ್ಪನವ್ರು ನಮ್ಮ ಜೊತೆಗಿದ್ದಾರೆ, ರಾಘವನ್ನವರು ಇದ್ದಾರೆ, ಖಾನ್ ಸಾಹೇಬ್ರು ಅಮೇರಿಕದಲ್ಲಿ ಸೆಟ್ಲಾಗಿದ್ದಾರೆ, ಇವರು ಶಾಲಿನಿ ಮೇಡಮ್ ಅವರು ಇನ್ನೂ ಇದ್ದಾರೆ. ನಿಜವಾಗ್ಲೂ ನಮಗೆ ಮತ್ತೆ ಡಿಪಾರ್ಟ್ಮೆಂಟಿಗೆ ಬರೋಂಥ ಒಂದು ಅವಕಾಶ ಸಿಕ್ಕಿದ್ದು ನಮಗೆ ತುಂಬ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ದ ಡೇ ಸರ್.